ಮಾಜಿ ಶಾಸಕ ಹಾಗೂ ಜೆಡಿಎಸ್ ಮುಖಂಡರಾಗಿದ್ದ ಕೆಪಿ ಬಚ್ಚೇಗೌಡ ಅವರು ಇತ್ತೀಚೆಗಷ್ಟೇ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿದ್ದರು. ಇದಕ್ಕೆ ಕಾರಣ ಜೆಡಿಎಸ್ ವರಿಷ್ಠರ ನಡವಳಿಕೆ ಮತ್ತು ಮೈತ್ರಿ ಅಭ್ಯರ್ಥಿ ಹೇಳಿಕೆ ಎಂದು ಅವರು ಹೇಳಿದ್ದರು. ಆದರೆ ಜೆಡಿಎಸ್ ನಗರಸಭಾ ಸದಸ್ಯ ಮಠಮಪ್ಪ ಇಂದು ಬಚ್ಚೇಗೌಡರಿಗೆ ತಿರುಗೇಟು ನೀಡಿದ್ದಾರೆ. ಮಾತ್ರವಲ್ಲ, ನಾಯಕರು ಮಾತ್ರ ಪಕ್ಷ ತೊರೆದಿದ್ದಾರೆ, ಕಾರ್ಯಕರ್ತರು ಪಕ್ಷದೊಂದಿಗೆ ಇದ್ದಾರೆ ಎಂದು ಹೇಳಿದ್ದಾರೆ. ಅಲ್ಲದೆ ಕಾರ್ಯಕರ್ತರ ಮನೆ ಮನೆಗೆ ತೆರಳಿ ಮೈತ್ರಿ ಅಭ್ಯರ್ಥಿಯ ಪರ ಮತಯಾಚನೆ ಮಾಡುವುದಾಗಿ ಅವರು ಘೋಷಿಸಿದ್ದಾರೆ. ಜೆಡಿಎಸ್ ನಗರಸಭಾ ಸದಸ್ಯ ಮಠಮಪ್ಪ ಪಕ್ಷ ಸಂಘಟಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದು, ನಾಯಕರು ಮತ್ತು ಅವರೊಂದಿಗೆ ಕೆಲ ಕಾರ್ಯಕರ್ತರು ಮಾತ್ರ ಕಾಂಗ್ರೆಸ್ ಸೇರಿರಬಹುದು. ಆದರೆ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರು ಇನ್ನು ಪಕ್ಷದಲ್ಲಿಯೇ ಇದ್ದು ಇಂತಹ ಮುಖಂಡರು ಮತ್ತು ಕಾರ್ಯಕರ್ತರ ಮನೆ ಮನೆಗೆ ತೆರಳಿ ಮೈತ್ರಿ ಅಭ್ಯರ್ಥಿಯನ್ನ ಬೆಂಬಲಿಸುವಂತೆ ಮನವೊಲಿಸಲಾಗುವುದು ಎಂದು ಹೇಳಿದ್ದಾರೆ. ಇನ್ನು ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಮನೆಗೆ ಹೋದಾಗ ಸುಧಾಕರ್ ಅವರಿಗೆ ಬೆಂಬಲ ಕೊಡಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದು, ಮನೆಯಲ್ಲಿರು ಎಂದು ಕೇವಲವಾಗಿ ಮಾತನಾಡಿದ್ದಾರೆ ಎಂದು ಬಚ್ಚೇಗೌಡರು ಆರೋಪಿಸಿದ್ದಾರೆ. ಆದರೆ ದೇವೇಗೌಡ ಅವರು ಹೇಳಿರುವುದು, ಹಿಂದೆ ಯಾವ ರೀತಿ ಮನೆಯಲ್ಲಿದ್ದರೋ ಅದೇ ರೀತಿ ಮನೆಯಲ್ಲಿದ್ದು ತಟಸ್ಥರಾಗಿರುವಂತೆ ಪಕ್ಷದ ಕಾರ್ಯಕರ್ತರು ನಮ್ಮ ಆದೇಶವನ್ನ ಪಾಲಿಸುತ್ತಾರೆ ಎಂಬ ಅರ್ಥದಲ್ಲಿ ಎಂದರು. ಜೊತೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡಿ, 2023ರ ಚುನಾವಣೆಯಲ್ಲಿ ಸಂಪನ್ಮೂಲ ಒದಗಿಸದೆ ಮೋಸ ಮಾಡಿದ್ರು ಎಂದು ಆರೋಪ ಮಾಡಿದ್ದಾರೆ. ಕುಮಾರಣ್ಣನವರು 2023ರ ಚುನಾವಣೆ 4 ತಿಂಗಳ ಮೊದಲೇ ಬಚ್ಚೇಗೌಡರು ಹಳ್ಳಿಗಳಿಗೆ ಭೇಟಿ ನೀಡಿದಾಗಿನಿಂದ ಅದರ ಎಲ್ಲ ಸಂಪೂರ್ಣ ಸಂಪನ್ಮೂಲದ ವೆಚ್ಚ ಭರಿಸಿದ್ದಾರೆ. ಚುನಾವಣೆ 4 ದಿನ ಇರುವವರೆಗೂ ಕುಮಾರಣ್ಣನವರೇ ವೆಚ್ಚ ಭರಿಸಿದ್ದು, ಚುನಾವಣೆ ಸಮಯಕ್ಕೆ ಸಂಪನ್ಮೂಲದ ಕೊರತೆಯಿಂದ ನೀಡಲಾಗಿಲ್ಲ. ಆದರೆ ಬಚ್ಚೇಗೌಡರು ಚುನಾವಣೆ ಎದುರಿಸಲಿಲ್ಲ, ಹಾಗಾಗಿ ಕಾರ್ಯಕರ್ತರು ಬೇಸರದಲ್ಲಿದ್ದರು ಎಂದು ಹೇಳಿದ್ದಾರೆ. ಬಚ್ಚೇಗೌಡ ಅವರು ಕಾಂಗ್ರೆಸ್ ಸೇರಲು ಮೊದಲೇ ತೀರ್ಮಾನ ಮಾಡಿಕೊಂಡು ಬೇಕಾದವರನ್ನ ಮಾತ್ರ ಮನೆಯ ಬಳಿ ಕರೆದು ಸಭೆ ನಡೆಸಿ ಸುಧಾಕರ್ ಅವರಿಗೆ ಬೆಂಬಲ ನೀಡುವುದಿಲ್ಲ ಎಂದು ಕಾರ್ಯಕರ್ತರ ಅಭಿಪ್ರಾಯ ಮೊದಲೇ ಹೇಳಿದಾಗ ಅಲ್ಲಿ ಗೊಂದಲ ಉಂಟಾಗಿ 70% ಜೆಡಿಎಸ್ ಮುಖಂಡರು ಎಚ್.ಡಿ. ದೇವೇಗೌಡ ಮತ್ತು ಕುಮಾರಣ್ಣನವರ ಆದೇಶ ಪಾಲಿಸುತ್ತೇವೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಸಭೆಗೆ ನಾನು ನಗರಸಭಾ ಸದಸ್ಯನಾಗಿದ್ದರೂ ಕೆಪಿ ಬಚ್ಚೇಗೌಡರು ಆಹ್ವಾನ ಮಾಡಿಲ್ಲ, ಅಲ್ಲದೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನು ಆಹ್ವಾನ ಮಾಡಿಲ್ಲ ಎಂದರು. ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರ ಬಗ್ಗೆ ಮಾತನಾಡಿ, ಜೆಡಿಎಸ್ ಮುಖಂಡರು ಇರೋರು ಇರಬಹುದು, ಹೋಗೋರು ಹೋಗಬಹುದು ಎಂದು ಕೇವಲವಾಗಿ ಮಾತನಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಆದರೆ ಅದು ಸುಳ್ಳು. ಮೈತ್ರಿ ಆಗಿರುವುದರಿಂದ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾಗುತ್ತದೆ. ಎಲ್ಲರ ಮನವೊಲಿಸುವ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡುತ್ತೇನೆ. ಅದರ ಮೇಲೂ ಹೋಗುವವರ ಹಿಡ್ಕೊಳ್ಳೋಕೆ ಆಗುವುದಿಲ್ಲ ಎಂದು ಹೇಳಿದ್ದಾರೆ. ಆದರೆ ಇವರು ಅದನ್ನೇ ಮುಂದಿಟ್ಟುಕೊಂಡು ಆರೋಪ ಮಾಡಿದ್ದಾರೆ ಎಂದರು. ಮಾಜಿ ಪ್ರಧಾನಿ ದೇವೇಗೌಡರ ಆದೇಶ ಮತ್ತು ಪಕ್ಷದ ಆದೇಶವನ್ನ ಪಾಲಿಸುತ್ತೇವೆ. ಈ ಬಾರಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ನಿಷ್ಠಾವಂತ ಕಾರ್ಯಕರ್ತರು, ಮುಖಂಡರು ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಗೆಲುವಿಗೆ ಶ್ರಮಿಸುತ್ತೇವೆ ಎಂದು ಜೆಡಿಎಸ್ ನಗರಸಭಾ ಸದಸ್ಯ ಮಠಮಪ್ಪ ಹೇಳಿದ್ದಾರೆ. ನಾವು ಇವತ್ತು ಏನು ಜೆಡಿಎಸ್ ಪಕ್ಷವನ್ನು ತೊರೆದು ಸನ್ಮಾನ್ಯ ಮಾಜಿ ಶಾಸಕರಾದಂಥ ಕೆಪಿ ಬಚ್ಚೇಗೌಡರು ಹಾಗೂ ಹಲವಾರು ಮುಖಂಡರು, ಆಮೇಲೆ ಜೆಡಿಎಸ್ಸು ಮಾಜಿ ಜಿಲ್ಲಾಧ್ಯಕ್ಷರು ಮುನೇಗೌಡರು, ಯಾಕೆಂದರೆ ನಾನು ಮಾಜಿ ಅಧ್ಯಕ್ಷರು ಯಾಕಂತ ಇದ್ದೀನಿ ಅಂದರೆ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅದು ಅವ್ರಿಗೂ ಗೊತ್ತು. ಯಾಕಂದರೆ ವಕೀಲರು, ಅವರು ವಕೀಲರೇ, ನಾನು ವಕೀಲರೇ. ಯಾಕೆ ನಾನು ಮಾಜಿ ಜಿಲ್ಲಾಧ್ಯಕ್ಷರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಅಂದರೆ, ಅವ್ರನ್ನ ಏನು ಸನ್ಮಾನ್ಯ ನಮ್ಮ ಮಾಜಿ ಕೇಂದ್ರ ಸಚಿವರಾದಂಥ CM ಇಬ್ರಾಹಿಂ ಅವರು ಯಾವತ್ತು ಜೆಡಿಎಸ್ ಪಕ್ಷಕ್ಕೆ ಒಂದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು, ಅವತ್ತೇ ಅದು ಏನಾಯಿತು, ಎಲ್ಲ ಕಂಪ್ಲೀಟ್ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಅವತ್ತೇ ಅದನ್ನು ಡಿಸಾಲ್ವ್ ಮಾಡಿಬಿಟ್ರು. ಡಿಸಾಲ್ವ್ ಮಾಡಿದ ತಕ್ಷಣ ಅದೇನಾಯಿತು ಅಂದರೆ ಅದು ಹೋಗಿದ ತಕ್ಷಣ ಏನಾಯಿತು, ಈಗ ಅವರು ಇಲ್ಲಿ ಯಾರು ಮುನೇಗೌಡರು ಜಿಲ್ಲಾಧ್ಯಕ್ಷರಾಗಿ ಉಳಿದಿಲ್ಲ, ಎಲ್ಲೂ ರಾಜ್ಯದಲ್ಲಿ ಯಾವುದೂ ಇಲ್ಲ, ಬಾಡಿ ಯಾವುದೂ ಇಲ್ಲ, ರಾಜ್ಯ ಕಮಿಟಿನೇ ಇಲ್ಲ ರಾಜ್ಯದಲ್ಲಿ. ಹಾಗಾಗಿ ಅವರು ಮಾಜಿ ಜಿಲ್ಲಾಧ್ಯಕ್ಷರು ಹೊರತು ಹಾಲಿ ಜಿಲ್ಲಾಧ್ಯಕ್ಷರಲ್ಲ ಅಂತ. ಜೊತೆಗೆ ಏನು ಇವತ್ತು ಅವರು ಕಾಂಗ್ರೆಸ್ಗೆ ಹೋಗಿದ್ದಾರೆ, ಅವರು ಏನು ನಮ್ಮ ಜೆಡಿಎಸ್ ಪಕ್ಷವನ್ನು ಬಿಟ್ಟು. ಅದರಿಂದ ನಮ್ಮ ಜೆಡಿಎಸ್ ಪಕ್ಷಕ್ಕೆ ಯಾವುದೇ ರೀತಿ ನಷ್ಟ ಇಲ್ಲ, ಯಾಕಂದರೆ ಕಾರ್ಯಕರ್ತರು ಇವತ್ತೂ ಕೂಡ ಇಲ್ಲೇ ಇದ್ದಾರೆ. ನಾವು ಪೂರ್ವಭಾವಿ ಒಂದು ಸಭೆಯನ್ನು ಮಾಡಿದ್ವಿ
ಮಾಡಿದ್ವಿ ವಕೀಲರ ಕಲ್ಯಾಣ ಮಂಟಪದಲ್ಲಿ. ಅಲ್ಲಿ ತಾವು ನೋಡಿದ್ರಿ ಯಾವ ರೀತಿ ಪಕ್ಷದ ಕಾರ್ಯಕರ್ತರು ವಾಲಂಟ್ರಿಯಾಗಿ ಎಲ್ಲ ಖುಷಿಯಾಗಿ ಬಂದು ಎಲ್ಲ ಆಕ್ಟಿವ್ ಆಗಿ ಯಾವ ರೀತಿ ಒಂದು ಸಭೆ ನಡೀತು ಅಂತಕ್ಕಂಥದ್ದು ಇಡೀ ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಮೆಸೇಜ್ ಹೋಗಿದೆ. ಹಾಗಾಗಿ ಇವತ್ತು ಕುಮಾರಣ್ಣವರ ಆಶಯಗಳು ಮತ್ತು ದೇವೇಗೌಡರ ಆಶಯಗಳನ್ನ ನಾವು ಉಳಿಸಬೇಕು. ಯಾಕಂದರೆ ವ್ಯಕ್ತಿಗಿಂತ ಇಲ್ಲಿ ಪಕ್ಷ ಇಂಪಾರ್ಟೆಂಟು. ದೇವೇಗೌಡರು ಒಂದು ನಿರ್ಧಾರ ತಗೊಂಡಿದ್ದಾರೆ, ಹಾಗೆ ಕುಮಾರಣ್ಣವರು ಒಂದು ನಿರ್ಧಾರ ತಗೊಂಡಿರೋದ್ರಿಂದ ಆ ನಿರ್ಧಾರಕ್ಕೆ ಎಲ್ಲ ಕಾರ್ಯಕರ್ತರು ಕೂಡ ನಾವೆಲ್ಲ ಇದ್ದೀವಿ ಇಲ್ಲಿ. ಹೌದು, ಸತ್ಯವಾದ ಮಾತು ಅದು ಇವತ್ತಿಗೂ ಕೂಡ ಇದೆ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ನಾವು ಹೋಗಿ ನಮ್ಮ JDS ಪಕ್ಷದ ಕಾರ್ಯಕರ್ತರನ್ನು, ಮುಖಂಡರನ್ನು, ಹಳ್ಳಿಗಳಲ್ಲಿರ್ತಕ್ಕಂಥವ್ರನ್ನ ನಾವು ಅವರ ಮನೆ ಮುಟ್ಟಿ ಅವ್ರಿಗೆಲ್ಲನೂ ಕೂಡ ಮನವರಿಕೆ ಮಾಡಿ ಯಾಕೆ JDS ಪಕ್ಷದ ಕಾರ್ಯಕರ್ತರು ನಾವು ಈ ಬಾರಿ ಕುಮಾರಣ್ಣ ದೇವೇಗೌಡರ ಆದೇಶದಂತೆ ನಾವು ಮಾನ್ಯ ಡಾಕ್ಟರ್ ಸುಧಾಕರ್ ಅವರಿಗೆ ಸಪೋರ್ಟ್ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ, ಮತವನ್ನು ಹಾಕಿಸೋ ನಿಟ್ಟಿನಲ್ಲಿ ನಾವೆಲ್ಲ ರೀತಿಯಾದಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋ ಕೆಲಸ ಮಾಡ್ತೀವಿ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.